ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಟ್ರಾವೆಲ್ ಸ್ಟಫ್ ವಿಡಿಯೋ ಇನ್ ನಮ್ಮ ಯೂಟ್ಯೂಬ್ ಚಾನಲ್ ದೀವ್ ಸ್ಟಾಕ್ಸ್. ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇದು ನಮ್ಮ ಜಾನ್ವರಿ ಮಂತ್ನ ಉಡುಪಿ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ವೇಟ್ ನಾನು ಒಬ್ಬಳೇ ಇಲ್ಲ, ಇಲ್ಲಿ ನಮ್ದೊಂದು ಗ್ಯಾಂಗ್ ಹೋಗಿದ್ದು ಈ ಟ್ರಿಪ್ಪಿಗೆ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ ವಿಡಿಯೋ ಅಂದರೆ ಕಾಸ್ಟ್ ಕಟ್, ಪ್ರೈಸಸ್, ಪ್ಲೇಸ್ ರಿವ್ಯೂ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದು ಕಂಪ್ಲೀಟ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ರೆಂಟಲ್ ಯೂಸೇಜ್ ಮಾಡಿದ್ದೀವಿ ವೆಹಿಕಲ್ಸ್ನ. ಸೊ ಡೂಸ್ ಅಂದರೆ ಇದನ್ನು ಮಾಡಬೇಕಿತ್ತು ಅನ್ನೋದು. ಆ್ಯಂಡ್ ಅಫ್ಕೋರ್ಸ್ ಡೋಂಟ್ಸ್ ಅಂತ ಏನೂ ಇಲ್ಲ, ಬಿಕಾಸ್ ಟ್ರಿಪ್ ಈಸ್ ಆಲ್ ಅಬೌಟ್ ದ ಎಂಜಾಯ್ಮೆಂಟ್. ನೋಡ್ಕೊ ಬನ್ನಿ. ಜೀವ ಡಗ್ 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 ಡಗ್. ಯಾರನ್ನ ಕಳಿಸ್ತಿದ್ಯಾ? ಮೈಸೂರು ಬಂದು ದಾಟಿದ್ವಿ. ಕೋತಿ ಸತ ನಿಲ್ತೀವಾ? ಇನ್ನೇ ನಾನ್ ಸ್ಟಾಪ್ ಮೆಜೆಸ್ಟಿಕ್ ಬಂದೇ ಬಿಟ್ಟು. ಆಸ್ ಯು ಟೋಲ್ಡ್ 8:05 ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ನೀವು ಯಾವಾಗಲೂ ನೋಡೋ ಹಂಗೆ ಅರ್ಜೆಂಟ್ ಅಥವಾ ಲೇಟ್ ಆಗೇ ಆಗುತ್ತೆ ಗಡಿ ಬಿಡಿಲಿ, ಬಿಕಾಸ್ ಎಲ್ಲರೂ ಕೆಲಸ ಮುಗಿಸಿ ಸೇಮ್ ಡೇ ಯೂಶಲಿ ನೋಡಿರೋಂಗೆ ನಾವು ನೈಟ್ ಟ್ರಾವೆಲ್ ಜಾಸ್ತಿ ಮಾಡ್ತೀವಿ, ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದು ಒಂದು ಜಾಗ ನೋಡೋದಕ್ಕೆ. ಸೊ ನಾವು ಮನೆಯಿಂದ ಮೆಜೆಸ್ಟಿಕ್ಕಿಗೆ BMTC ಯೂಸ್ ಮಾಡಿ ಆ್ಯಂಡ್ ಬ್ಯಾಂಗ್ಳೂರ್ ಟು ಉಡುಪಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಟ್ರೈನ್ ಆಗಿತ್ತು ನಮ್ಮದು. ಟೆನ್ಷನ್ ಆಗಿ ಸಾಕಾಯ್ತು ಮಾರ್ರೆ. ಹಾಯ್ ಹೇಳಿ, ಹಾಯ್ ಹೇಳಿ. ನೀನು ಒಂದು ನಿಮಿಷ ಬರ್ತೀನಿ. ಎಕ್ಸಾಕ್ಟಾಗಿ ಈ ಟ್ರಿಪ್ ಹೋಗಿದ್ದ ಡೇಟ್ ನಂಗೆ ಇನ್ನೂ ಯಾಕೆ ಅಷ್ಟು ಚೆನ್ನಾಗಿ ನೆನಪಿದೆ ಅಂದರೆ, ಎಸ್, ಈ ಟ್ರಿಪ್ ಹೋಗಿದ್ದು ಅಂದರೆ ಉಡುಪಿ ಟ್ರಿಪ್ ಹೋಗಿದ್ದು January 2025 28 ಅಂದರೆ ನನ್ನ ಬರ್ಡೇ ಆಗಿರುತ್ತೆ ಅವತ್ತಿನ ದಿವಸ. ಸೊ ಯೂಶಲಿ ಬರ್ಡೇಗೆಲ್ಲ ಗಿಫ್ಟ್ ಅದು ಇದು ತೊಗೊಂಡ್ರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಈ ಸತಿ ಸ್ಪೆಷಲಿ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಇದೆ, ಅದು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಐ ಆಮ್ ವೆರಿ ಓವರ್ವೆಲ್ಮ್ಡ್ ಈ ಥರ ಬರ್ಡೇ ಸರ್ಪ್ರೈಸ್. ಅಂದರೆ ಸರ್ಪ್ರೈಸಿಂಗೆ ನನಗೆ ಖಂಡಿತ ಗೊತ್ತಿರಲಿಲ್ಲ, ಇದೊಂಥರ ನನಗೆ ಸರ್ಪ್ರೈಸೇ ಆಯಿತು. ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಗೊತ್ತಿರ್ತಾರೆ. ಕೇಕ್ ತಂದಿದ್ದು ಪ್ರಕಾಶ್ ಅಣ್ಣ, ದೀಪಕ್ ಅಣ್ಣ, ಇವ್ರುಗಳು ತಂದರೆ ಎಲ್ಲಿ ಗೊತ್ತಾಗುತ್ತೋ ನಮ್ಮ ಮನೆಯವರು ಮತ್ತು ಚುಕ್ಕಿ ಕಡೆಯಿಂದ ಅಂತ. ಬಟ್ ನಂಗೆ ಫುಲ್ ಸ್ಟ್ರಾಂಗಾಗಿ ಅನಿಸ್ತಿತ್ತು ಇದು ಪ್ಲ್ಯಾನ್ ಮಾಡಿರೋದು ನಮ್ಮ ಚುಕ್ಕಿನೇ ಅಂತ. ಐ ಡೋಂಟ್ ನೋ, ಬಟ್ ಎಲ್ಲರಿಂದ ನಂಗೆ ಫುಲ್ ಖುಷಿ ಆಯಿತು. ಒಂದು ಟ್ರೈನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮೇ ಬಿ ಇದು ನನಗೆ ಎಕ್ಸ್ಪೆಕ್ಟ್ ಇನ್ನೊಂದ್ಸತಿ ಯಾವತ್ತೂ ಮಾಡೋಕ್ಕಾಗಲ್ಲ ಆ್ಯಂಡ್ ಆಗೋದು ಇಲ್ಲ ಅಂತ ಅಂದ್ಕೊಂಡೆ. ಐ ಆಮ್ ವೆರಿ ಹ್ಯಾಪಿ. ಹ್ಯಾಪಿ ಬರ್ಡೇ. ಈ ಸಾಂಗ್ ಆಡಿ ಎಲ್ಲರೂ ನಮಗೋಸ್ಕರ ಪ್ಲೀಸ್. ಸಾಂಗ್ ಏನೋ ಆಡಿದ್ದಾರೆ, ಆದರೆ ನಾನು ಇಲ್ಲಿ ಹಾಕಿಲ್ಲ. ಐ ಡೋಂಟ್ ನೋ, ನನಗೆ ಕಾಪಿರೈಟ್ಸ್ ಬಗ್ಗೆ ಇನ್ನೂ ಕಂಪ್ಲೀಟ್ ಐಡಿಯಾ ಇಲ್ಲ. ಸೊ ಸಾಂಗ್ ಪ್ಲೇ ಆಗ್ತಿದೆ, ಹಾಕ್ಬೋದಾ ಇಲ್ವಾ ಅಂತ ಹಾಕಿಲ್ಲ ಅಷ್ಟೇ. ಆದರೆ ಬಲೂನ್ ಬ್ಲಾಸ್ಟ್ ಮಾಡಿ ನಂಗೆ ಸಖತ್ ಇರಿಟೇಟ್ ಮಾಡಿದ್ದಾರೆ. ನಾರ್ಮಲ್ ಆ್ಯಸ್ ಯೂಶಲ್ ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕ್ ತಂದಿದ್ರು, ಆದರೆ ನನಗಂತೂ ಒಂದು ಚೂರು ಕೊಡ್ತಿಲ್ಲ. ಸೊ ಐಸ್ ಕೇಕ್ ತಂದಿಲ್ಲ, ಜಸ್ಟ್ ಬಿಕಾಸ್ ಮನೆ ಬಿಟ್ಟಿದ್ದು ಒಂದು 5:30 6 o'clock, ಇಲ್ಲಿ ಬರೋಷ್ಟೊತ್ತಿಗೆಲ್ಲ ಮೆಲ್ಟ್ ಆಗೋಗುತ್ತೆ ಅಂತ. ನಾರ್ಮಲ್ ಕೇಕ್. ಬರ್ತಡೆ ನಂದು ತಿಂತಿರೋದು ಇವರು. ಇದೇನಿಲ್ಲ, ಅವರೆಲ್ಲ ನಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದಾರಲ್ವ, ಅದಕ್ಕೆ ಇನ್ ರಿಟರ್ನ್ ನಾನು ಅವ್ರಿಗೆಲ್ಲ ಊಟ ಸ್ಪಾನ್ಸರ್ ಮಾಡ್ತಿದ್ದೀನಿ. ಜೋಕ್ ಸಪೋರ್ಟ್. ನಮಗೆ ಟ್ರೈನ್ ಫುಡ್ಡು ಅಷ್ಟು ಸೇರಲ್ಲ. ಆ್ಯಂಡ್ ಎಲ್ಲ ಕೆಲಸ ಮುಗಿದ ತಕ್ಷಣ ಹೊರಟಿರೋದ್ರಿಂದ ಫುಡ್ ಅಲ್ಲೇ ಬೈ ಮಾಡಿ ತಿನ್ನೋಕ್ಕೂ ಆಗಲ್ಲ ಆ್ಯಂಡ್ ಮನೇಲಿ ತಿನ್ಕೊಬರೋಕ್ಕೂ ಆಗಲ್ಲ. ಇನ್ನು 6 ಗಂಟೆ 7 ಗಂಟೆಲ್ಲ ಯಾಕೆ ತಿಂತಾರೆ ಅಷ್ಟು ಬೇಗ ಅಂತ ಹೇಳ್ಬಿಟ್ಟು, ಸೊ ನಾವು ಅಂದರೆ ನಮ್ಮ ಮನೆಯವ್ರು ಮನೇಲೇ ಇದ್ದರು ಆ್ಯಕ್ಚುಲಿ ಅವತ್ತು ಟ್ರಿಪ್ಪಿಗೆ ಹೋಗೋಕ್ಕೆ ಮುಂಚೆ. ಸೊ ಮನೇಲೇ ಪ್ರಿಪೇರ್ ಮಾಡಿ ತಂದಿದ್ರು ಅವರು. ಸೋ ಸ್ವೀಟ್ ಆಫ್ ಹಿಮ್. ಆ್ಯಂಡ್ ಟೊಮೊಟೊ ಬಾತ್ ಮಾಡಿದ್ದಿತ್ತು. ಆಲ್ಮೋಸ್ಟ್ ನಾವು ಟ್ರೈನಲ್ಲೆಲ್ಲ ಕುತ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿ ನಾವು ತಿನ್ನೋ ಅಷ್ಟೊತ್ತಿಗೆ 10:30 11 ಆಗಿತ್ತು ತಿನ್ನೋ ಅಷ್ಟೊತ್ತಿಗೆ. ಸೊ ಎಲ್ಲರೂ ವಾಸ್ ಯಾರು ಹೊರಗಡೆ ಹೋಗಿ ತಿಂತಾರೆ ಇವಾಗ, ಅಲ್ಲೆಲ್ಲ ಇಷ್ಟೇ ಕೊಡ್ತಾರೆ, ನಮ್ಗೆ ಹೊಟ್ಟೆನೂ ತುಂಬಲ್ಲ, ಸಾಕಾಗಲ್ಲ. ಸೊ ಇದೊಂದು ಕ್ವಿಕ್ ನಾವು ತಲೆ ಓಡಿಸಿದ್ರೆ ಇದೊಂದು ಹೆಲ್ಪ್ಫುಲ್ ಆಗ್ಬೋದು. ಮನೆಯಿಂದ ಊಟ ಮಾಡ್ಕೊಂತಂದ್ರೆ ಹೆಲ್ತಿಗೂ ಒಳ್ಳೇದೇನೆ, ಬೇಗ ಹೊಟ್ಟೆನೂ ತುಂಬುತ್ತೆ. ಮತ್ತು ಬೆಳಗ್ಗೆ ಆ್ಯಕ್ಚುಲಿ ಈ ಟ್ರೈನ್ ರೀಚ್ ಆಗ್ತಿದ್ದು ಬೆಳಗ್ಗೆ ಒಂದು 10:30 11 ಅಲ್ಲಿ ತನಕ ನಾವು ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ಇನ್ ಕೇಸ್ ನಾವು ಇವಾಗ ತಿಂದಿಲ್ಲ ಅಂದರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಮನೆಯವ್ರು ಮಾಡಿದ್ರು ಆ್ಯಂಡ್ ಅದನ್ನು ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀವಿ. ಪ್ಲೇಟೂ ಅಷ್ಟೇ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಬರುತ್ತಲ್ವ, ಆ ಥರನ ತಂದಿದ್ವಿ. ಆ್ಯಂಡ್ ಎಸ್, ವಾಟರ್ ಬಾಟಲ್ ಅಲ್ಲೇ ಇಸ್ಕೊಂಡ್ವಿ. ಸೊ ಇದೊಂದು ಕ್ವಿಕ್ ಐಡಿಯಾ, ಹೆಲ್ಪ್ ಆಗ್ಬೋದು ನಿಮಗೆ ಅನ್ಕೊತೀನಿ. ಎಲ್ಲರೂ ಟ್ರಾವೆಲ್ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇನ್ ಮಾಡಬೇಕಾದ್ರೆ ಈ ಥರ ಫುಡ್ ಕ್ಯಾರಿ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗಬಹುದು. ಊಟ ಎಲ್ಲ ಏನೋ ಮುಗೀತು. ತಿಂದಿದ ತಕ್ಷಣ ಯಾರು ಮಲಗಲ್ಲ ಅಲ್ವಾ, ಸ್ವಲ್ಪ ಹರಟೆ ಮಾತುಕತೆ ಆ್ಯಂಡ್ ಎಲ್ಲರೂ ಸೇರಿದೀವಿ ಅಂದರೆ ನಿದ್ದೆ ಅಂತೂ ನಾವು ಮಾಡೋದೇ ಇಲ್ಲ. ಸೊ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಫುಲ್ ಫನ್ ಟಾಕ್ ಇತ್ತು, ಬಟ್
ಹೆವಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದಿದ್ರಿಂದ ವೇಸ್ಟ್ ಹಾಕಿದ್ರು ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಮ್ಮ ಗರ್ಲ್ಸ್ದು ಇದ್ದೇ ಇರುತ್ತಲ್ವ, ನಾಳೆ ಫೋಟೋ ವೀಡಿಯೋಸ್ಗಳಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇವತ್ತು ನೈಲ್ ಪಾಲಿಶ್ ಹಾಕಲೇಬೇಕು. ಸೊ ಡೈರೆಕ್ಟ್ ಜಾಬಿಂದ ಬಂದಿದ್ರಿಂದ ಹಾಕೋಕ್ಕಾಗಿರಲಿಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊತಿದ್ವಿ. ಜನರಲ್ ಟ್ರೈನ್ಗಳ ಥರ ಅಲ್ಲ, ಇಲ್ಲಿ 11:30ಗೆಲ್ಲ ಲೈಟ್ ಆಫ್ ಮಾಡಿ ಮಲ್ಕೊಬಿಡಿ ಅಂತಾರೆ. ಟ್ರೈನ್ ಆಫೀಸರ್ಸ್ ಬಂದು ಶೌಟ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಆ್ಯಂಡ್ ಮಲ್ಕೊಂಡ್ವಿ ಕೂಡ. ಅಂದಂಗೆ ಹೇಳೋದೇ ಮರ್ತೋಯ್ತು, ಈ ಟ್ರೈನ್ ನೈಟ್ 8:25 PM ಮೆಜೆಸ್ಟಿಕಲ್ಲಿ ಡಿಪ್ಯಾಚರ್ ಆ್ಯಂಡ್ ಉಡುಪಿಗೆ 10:45 AM ನೆಕ್ಸ್ಟ್ ಡೇ ಲ್ಯಾಂಡ್ ಆಗುತ್ತೆ. ಇದು ಮುರುಡೇಶ್ವರ ಎಕ್ಸ್ಪ್ರೆಸ್ ಯಶವಂತಪುರದಿಂದ ಫಸ್ಟ್ ಸ್ಟಾರ್ಟ್ ಆಗೋದು. ಸೊ ಜನರಲ್ ಟಿಕೆಟ್ 165 ರೂಪಿ ಮೆಜೆಸ್ಟಿಕ್ಕಿಂದ, ಆದರೆ ಸ್ಲೀಪರ್ ಬುಕ್ ಮಾಡಿದ್ರಿಂದ ನಾವು ಕಾಸ್ಟೆಡ್ ಡಬಲ್, ಅಂದರೆ 615 ಪರ್ ಹೆಡ್ ಆಯಿತು ಅಷ್ಟೇ. ಸೊ ಇದಕ್ಕೂ ಮುಂಚೆ 615ಗೆ ಮೆಜೆಸ್ಟಿಕ್ಕಿಂದ ಇನ್ನೊಂದು ಟ್ರೈನ್ ಇದೆ, ಪಂಚಗಂಗಾ ಎಕ್ಸ್ಪ್ರೆಸ್. ಅದು ಉಡುಪಿಗೆ ಮಾರ್ನಿಂಗ್ 4 AMಗೆ ಹೋಗ್ಬಿಡುತ್ತೆ. ಅದನ್ನು ಕೂಡ ಆಪ್ಟ್ ಮಾಡ್ಕೋಬೋದು. ಬಟ್ ನಮಗೆ ಟೈಮ್ ಕಾನ್ಸ್ಟೆಂಟ್, ಅಂದರೆ ಕೆಲಸದಿಂದ ಬಂದು ಎಲ್ಲರಿಗೂ ಸೆಟ್ ಆಗಲ್ಲ ಅಂತ ನಾವು ಇದನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಸೊ ಬೇಗ ಹೋಗಿ ದವಾಕೋದು ಏನೂ ಇರಲಿಲ್ಲ ಅಂತ ವಿ ಆಪ್ಟೆಡ್ ದಿಸ್ 14 hours ಲಾಂಗ್ ಜರ್ನಿ. ನೀವೇ ನೋಡ್ಬೋದು, ಸ್ವಲ್ಪ ನಿದ್ದೆ ಮಾಡಿ ಎಲ್ಲ ಮಾರ್ನಿಂಗ್ ಎದ್ದು ಫೇಸಸ್ ಎಲ್ಲ ರಿಫ್ರೆಶಿಂಗ್ ಆಗಿದೆ. ಯಾಕಂದರೆ ಕೆಲಸ ಇರಲ್ಲ, ಇನ್ನು 3 ದಿವಸ ಆರಾಮಾಗಿ ಚಿಲ್ ಮಾಡ್ಬೋದು ಅಂತ. ಆ್ಯಂಡ್ 10:45ಗೆ ಇದು ನಾವು ಟ್ರೈನಿಂದ ಇಳಿಯೋದು. ಅಲ್ಲಿ ತನಕ ಹಸ್ಕೊಂಡಿರೋಕ್ಕಾಗಲ್ಲ, ನೈಟ್ ಏನೋ ಊಟ ಆಗೋಯ್ತು ತಂದಿದ್ರಿಂದ. ಸೊ ಮಾರ್ನಿಂಗ್ ಏನಾದರೂ ಕಾಫಿ ಟೀ ಬೇಕೇ ಬೇಕಲ್ಲ. ನಾವು ಫ್ರೆಶ್ ಅಪ್ ಆಗ್ತೀವೋ ಅಲ್ಲುಜ್ತೀವೋ ಬಿಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಕೆಲವೊಬ್ರಿಗೆ ಇರುತ್ತಲ್ವ, ಕಾಫಿ ಟೀ ಇಸ್ ಮ್ಯಾಂಡೇಟ್ರಿ ಇನ್ ದೇರ್ ಲೈಫ್. ಸೊ ನಾವೇನು ಟ್ರೈನಲ್ಲಿ ಇದನ್ನು ಪರ್ಚೇಸ್ ಮಾಡಿಲ್ಲ, ಟೀ ಆರ್ ಕಾಫಿ. ಅಲ್ಲಿ ಸ್ಟೇಷನ್ ನಿಲ್ಲಿಸ್ತಾರಲ್ವ ಟ್ರೈನ್ಗಳನ್ನ, ಅಲ್ಲಿ ಹೋಗಿ ನಮ್ಮ ಬಾಯ್ಸ್ ಗ್ಯಾಂಗ್ ಇದೆ ಅಲ್ವಾ, ಟೀ ಕಾಫಿ ಡಿಪ್ಪಿಂಗ್ ಟೀ ಕಾಫಿ ಬಿಸ್ಕೆಟ್ಸ್ನ ತೊಗೊಬಂದ್ವು. ಬಟ್ ಸ್ಟಿಲ್ ನಾವಿಲ್ಲಿ ಟ್ರಾವೆಲ್ಗೆ ಅಂತ ಬಂದಿರೋದ್ರಿಂದ ಬ್ರಷು ಫ್ರೆಶ್ ಅಪ್ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡಿದ್ವಿ. ಫ್ರೆಶ್ ಅಪ್ ಆಗಿನೇ ಕಾಫಿ ಟೀ ಎಲ್ಲ ತೊಗೊತಿದ್ದೀವಿ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ತಿಂತಿದ್ದೀವಿ. ಫೈನಲಿ ರೀಚ್ ಟು ಉಡುಪಿ ರೈಲ್ವೆ ಸ್ಟೇಷನ್. ಆ್ಯಂಡ್ ಅಲ್ಲಿಂದ ನಾವು ಆಟೋ ತೊಗೋಬೇಕಾಗಿತ್ತು. ಆದರೆ ನಮ್ಗೆ ಫಸ್ಟ್ ಮೇನ್ ಮೈಂಡಲ್ಲಿ ಇದ್ದಿದ್ದು ಊಟ ಬೇಕಿತ್ತು. ಅಷ್ಟು ತಿಂದರೂ ನಮಗೆ ಹೊಟ್ಟೆ ಅಷ್ಟಿನ್ನ ಹಸಿತಿತ್ತು, 10:45 ಆಗೋಗಿತ್ತಲ್ವ. ಸೊ ಮೇನ್ ಮೈಂಡಲ್ಲಿ ಇದ್ದಿದ್ದು ಆಟೋ ತೊಗೊಂಡು ಫಸ್ಟ್ ಮಲ್ಪೆ ಬೀಚ್ ಹತ್ರ ಹೋಗೋಣ, ಅಲ್ಲಿ ರೂಮ್ ಮಾಡಬೇಕಿತ್ತು ಅಂತ. ಇಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಆಟೋ ಸ್ಟ್ಯಾಂಡಲ್ಲಿ ಕ್ಯೂ ಸಿಸ್ಟಮು. ನಾವು ಟೋಕನ್ ತೊಗೊಂಡು ವೆಯ್ಟ್ ಮಾಡಬೇಕು, ಆಟೋಗಳೇ ಕ್ಯೂ ಅಲ್ಲಿ ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ವಿಚ್ ಇಸ್ ನೈಸ್. ಆಲ್ರೆಡಿ ಮೈಸೂರಲ್ಲಿ ಇತ್ತಂತೆ, ಬಟ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸೊ ನಾವು ಮಲ್ಪೆಯಲ್ಲಿ ಹೋದ್ರೆ ಒಂದು ವೆಜ್ ಹೋಟೆಲ್ ಸಿಕ್ಕಿಲ್ಲ ನಮಗೆ. ಬಟ್ ಸ್ಟಿಲ್ ಹೆಂಗೋ ಫಿಗರ್ ಔಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ನಮಗೆ ರೂಮ್ ಕೂಡ ಸಿಕ್ತು, ಅಲ್ಲೇ ಮಲ್ಪೆ ನಿಯರನ್ನೇ. ಏನಕ್ಕೆ ಅಂದರೆ ನಾವು ರೂಮ್ ಮಲ್ಪೆ ನಿಯರ್ ಬೈ ನೋಡ್ತಿದ್ದು. ಅಟ್ಲೀಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಬೀಚ್ ಹತ್ರ ಕೂತ್ಕೊಂಡು ಸ್ವಲ್ಪ ವೈಬ್ ಮಾಡಬೇಕು ಅಂತ ಅಂದ್ಕೊಂಡು ರೂಮ್ನ ಮಲ್ಪೆ ಬೀಚ್ ಹತ್ರ ನಿಯರ್ ಬೈ ನೋಡ್ತಿದ್ವಿ. ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ಅಲ್ಲಿ ಸಿಕ್ತು ಕೂಡ ರೂಮು. ಸೊ ನಾವು ಸಿಂಗಲ್ ರೂಮ್ ಥರ ಮಾಡೋಕ್ಕಿಂತ ಈ ಥರ ಹೋಮ್, ಅಂದರೆ ಕಾಟೇಜ್ ಥರ ಇರುತ್ತಲ್ವ, ಅದನ್ನು ಆಪ್ಟ್ ಮಾಡ್ಕೊಂಡ್ವಿ. ನಾವು 6 ಮೆಂಬರ್ಸ್ ಇದ್ದಿದ್ದರಿಂದ ಇದು ಡ್ಯುಯಲ್ ರೂಮ್ ಪ್ಲಸ್ ಒಂದು ಕಿಚನ್ ಸೆಟಪ್ ಕೂಡ ಇತ್ತು, 2 bathrooms ಆ್ಯಂಡ್ ಆಲ್ ಟಿವಿ ವೈಫೈ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಇತ್ತು. ಚೆನ್ನಾಗಿತ್ತು. ರೂಮ್ ಕಾಸ್ಟ್ ಬಂದ್ಬಿಟ್ಟು 4100, ಅಂದರೆ 6 ಮೆಂಬರ್ಸ್ ಇದರಿಂದ ಡಿವೈಡೆಡ್ ಬೈ 6, ಒಬ್ಬರಿಗೆ 680 ರೂಪಿ ಅಷ್ಟಾಯಿತು. ಸೊ ರೂಮ್ ಸಿಕ್ಕಿದ ತಕ್ಷಣ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿ ಅಗೇನ್ ವಿ ಸ್ಟಾರ್ಟೆಡ್ ಹಂಟಿಂಗ್ ಹೋಟೆಲ್ಸ್. ಯಾಕಂದರೆ ನಾವು ತುಂಬ ಜನ ವೆಜ್ ಇದ್ದಿದ್ದರಿಂದ ವೆಜ್ ಹೋಟೆಲ್ನ ಹುಡುಕ್ತಿದ್ವಿ. ಆ್ಯಂಡ್ ಓನರ್ ಕೂಡ ಹೇಳಿದ್ರು, ಅಂದರೆ ನಾವು ಕಾಟೇಜ್ ತೊಗೊಂಡಿದ್ದು ಓನರ್ ಕೂಡ ಹೇಳಿದ್ರು, ಅಲ್ಲಿ ಶಿವಸಾಗರ್ ಅಂತ ಹೋಟೆಲ್ ಇದೆ ನಿಯರ್ ಬೈ, ಅಂದರೆ ಒಂದು 2 stops ಅಷ್ಟೇ, ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಸ್ಟಿಲ್ ನಾವು ಅಲ್ಲಿ, ಅಂದರೆ ಉಡುಪಿಲೂ ಕೂಡ ಲೋಕಲ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಟ್ರೈ ಮಾಡಿದ್ವಿ. ಆದರೆ 10 ರೂಪೀಸ್ ಅಷ್ಟೇ ಅಲ್ಲೆಲ್ಲ. ಅಂದರೆ ನಾವು ಹೋಗಿದ್ದ ಪ್ಲೇಸ್ 10 ರೂಪೀಸ್ ಪೇ ಮಾಡಿ ಹೋದ್ವಿ ಅಷ್ಟೇ. ಸೊ ಹೋಟೆಲ್ ಶಿವಸಾಗರ್, ಅದೇ ಒಂದು ವೆಜ್ ಹೋಟೆಲ್ ಸಿಕ್ಕಿದ್ದು ನಮಗೆ. ಆ್ಯಕ್ಚುಲಿ ನಾವು ಹೋಗಿದ್ದು ಆಟೋದಲ್ಲಿ ಹೋಗಿದ್ದ ದಾರಿಲೇ ರಿಟರ್ನ್ ಬರಬೇಕಾಗಿತ್ತು ಈ ಹೋಟೆಲ್ಗೋಸ್ಕರ. ಆವಾಗಲೇ ನೋಡಿದ್ರೆ ಆವಾಗಲೇ ತಿಂದ್ಬಿಟ್ಟು ಹೋಗ್ಬೋದಿತ್ತಲ್ವ ಅಂತ ಅಂದ್ಕೊಂಡು ಇನ್ನೇನು ಮಾಡೋದು. ಆ್ಯಕ್ಚುಲಿ ನಾವೇ ಅನಿಸುತ್ತೆ ಉಡುಪಿಗೆ ಹೋಗಿ ಅಲ್ಲೆಲ್ಲ ಸೀ ಫುಡ್ ಜಾಸ್ತಿ, ನಾನ್ ವೆಜ್ ಜನ 2 ಇದ್ರು. ನಮ್ಮ 6 ಜನದಲ್ಲಿ 4 ಜನನು ವೆಜ್ಜು, 2 ನಾನ್ ವೆಜ್. ಅವ್ರಿಗಳಿಗೂ ನಾವು ನಾನ್ ವೆಜ್ ತಿನ್ನೋಕ್ಕೆ ಬಿಟ್ಟಿಲ್ಲ ಇಡೀ ಟ್ರಿಪ್. ಸೊ ವೆಜ್ನೇ ಫುಲ್. ನಾವು ಹೋಗಿದ್ದು 2-3 ದಿನನ, 2 ದಿನ ಕಂಪ್ಲೀಟ್ಲಿ ನಾನ್ ವೆಜ್ ತಿನ್ನೋಕ್ಕೆ ಬಿಟ್ಟಿಲ್ಲ, ವೆಜ್ಜೇ ತಿಂದಿದ್ದೀವಿ. ಅವ್ರು ಸೀ ಫುಡ್ ಕೂಡ ಟ್ರೈ ಮಾಡಿಲ್ಲ, ಅದು ಏನೋ ಗೊತ್ತಿಲ್ಲ. And some hunk. ಜಾನ್ವರಿಲಿ ನನ್ನ ಹತ್ರ ಮೈಕ್ ಇರಲಿಲ್ಲ, ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸ್ತಿದೆ. ಯಾಕಂದರೆ ರಿಯಲ್ ಟಾಕ್ಸ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಅಲ್ಲಿ ಜಸ್ಟ್ ನಾನು ಏನೂ ಹೇಳಿಲ್ಲ, ಎಷ್ಟು ಬೋಟ್ ಇದೆ, ಮ್ಯಾಪ್ಸ್ ಇದೆ ಅಂತ ಹೇಳಿದ್ದೀನಿ ಅಷ್ಟೇ. ಆ್ಯಂಡ್ ಈ ಥರ ವಿಜುವಲೈಸೇಷನ್ ಫಸ್ಟ್ ಟೈಮ್ ನೋಡೋದ್ರಿಂದ ಸ್ವಲ್ಪ ಶಾಕ್ ಆಗಿದ್ದೀನಿ. ಪ್ಲಸ್ ಇಲ್ಲಿ ಇನ್ನೂ ಒಂದು ಡೈಲಾಗ್ ಬಂತು, ಏನಂದರೆ ಕಾಣೋಷ್ಟು ನೀರಿದೆ, ಕುಡಿಯೋಷ್ಟು ನೀರಿದೆ, ಅಂದರೆ ಕುಡಿಯೋಕ್ಕಾಗಲ್ಲ, ವಿಜಯ ಸಮುದ್ರದ ನೀರು ಉಪ್ಪು ಅಂತ. ಆ್ಯಂಡ್ ಇದೇ ನಮ್ಮ ಫಸ್ಟ್ ಪ್ಲೇಸ್ ಉಡುಪಿಯಲ್ಲಿ, ಸೈಂಟ್ ಮೇರೀಸ್ ಐಲ್ಯಾಂಡ್. ತುಂಬ ಚೆನ್ನಾಗಿತ್ತು ಜಾಗ ಎಲ್ಲ, ಆರ್ಕಿಟೆಕ್ಚರ್ ಥರ, ಅಂದರೆ ಚಿಕ್ಕ ಚಿಕ್ಕ ಮಾನ್ಯುಮೆಂಟ್ಸ್ನ ಹಾಕಿದ್ದಾರೆ. ಪ್ಲಸ್ ಇಲ್ಲಿಂದ ವಾಕೇಬಲ್
ವಾಕೆಬಲ್ ಡಿಸ್ಟೆನ್ಸ್ ನಮಗೆ ಮಲ್ಪೆ ಬೀಚ್ ಸಹ. ರಿಟರ್ನ್ ಬರ್ತಾ ನಾವು ಹಂಗೆ ವಾಕೆಬಲ್ ಅಲ್ಲೇ ಹೋಗಿದ್ದೀವಿ. ಪ್ಲಸ್ ಇಲ್ಲಿ ನಮಗೆ ಅಂದರೆ ಟೂರಿಸ್ಟ್ಗಳು ಬಂದವ್ರಿಗೆ ಟೋಪಿ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೇ ಒಂದು ಬೇಕಾದ್ರೂ ಇಷ್ಟು ಬಿಸಿಲಲ್ಲಿ ಟೋಪಿ ಇಲ್ಲದೆ ಇರೋಕ್ಕಾಗುತ್ತಾ. ಸೊ ನಾವು ಮರ್ತೋಗಿದ್ವಿ ಇದ್ದಿದ್ದನ್ನ, ಬಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಈ ಜಾಗದಲ್ಲಿ ಮೇನ್ ನಮಗೆ ಟಿಕೆಟ್ನ ಕೊಡ್ತಾರೆ, ಅಂದರೆ ಬೋಟ್ ಜರ್ನಿ ಮಾಡೋದಕ್ಕೆ. ಪರ್ ಪರ್ಸನ್ 350 ರೂಪಿ ಬೋಟಲ್ಲಿ ಕರ್ಕೊಂಡೋಗಿ ಸೆಂಟ್ ಮರೀಸ್ ಐಲ್ಯಾಂಡಲ್ಲಿ 1 ಅವರ್ ಟೈಮ್ ಬಿಡ್ತಾರೆ, ಅಲ್ಲಿಂದ ಮತ್ತೆ ರಿಟರ್ನ್ ಹಾಕೋದಕ್ಕೆ. ಆ್ಯಂಡ್ 5 o'clock ಮೇಲೆ ಇರಲ್ಲ, ಮುಚ್ಚೋಗುತ್ತೆ. ಸೊ ಟಿಕೆಟ್ ಏನೋ ತಗೊಂಡ್ವಿ ಇದಕ್ಕೆ, ಆದರೆ 15 ಮೆಂಬರ್ಸ್ ಬೇಕು ಒನ್ ಟೈಮ್ ಬೋಟ್ ಸ್ಟಾರ್ಟ್ ಆಗೋದಕ್ಕೆ. ಸೊ ನಾವು ಆಲ್ರೆಡಿ 6 ಮೆಂಬರ್ಸ್ ಇದ್ವಿ, ಇನ್ನೂ 9 ಮೆಂಬರ್ಸ್ ಆಗೋ ತನಕ ವೆಯ್ಟ್ ಮಾಡಿ ಅಂದರು. ಅದಕ್ಕೋಸ್ಕರ ಅಲ್ಲೇ ಒಂದು ಬ್ರಿಡ್ಜ್ ಇತ್ತು, ನೀವು ಹೋಗಿರೋರಿಗೆ ಗೊತ್ತಿರುತ್ತೆ. ಸೊ ಸನ್ ಬರ್ನ್ ಆದರೂ ಪರವಾಗಿಲ್ಲ, ಸನ್ ಟ್ಯಾನ್ ಆದರೂ ಪರವಾಗಿಲ್ಲ ಅಂತ ಫೈನ್ ವಿ ವೆಂಟ್ ಫಾರ್ ವಾಕಿಂಗ್. ನಮ್ಮ ಜೊತೆ ಇದ್ದಿದ್ದು 4 ಜನ ಸ್ವಲ್ಪ ಬರಲ್ಲ ಅಂತ ತರಲೆ ಮಾಡಿದ್ರು, ಅದಾದಮೇಲೆ ಎಲ್ಲರೂ ಬಂದರು. ಆ್ಯಂಡ್ ವಿ ಹ್ಯಾಡ್ ಎ ಗುಡ್ ಟೈಮ್. ಬಿಸಿಲು ಅಷ್ಟಿದ್ರು ಮುಂದೆ ಆ ವಾಟರ್ ಲೆವೆಲ್ಗೆ ಹೋಗ್ತಿದ್ದಂಗೆ ತುಂಬ ಗಾಳಿ ಬರ್ತಿತ್ತು, ಚೆನ್ನಾಗಿತ್ತು ಪ್ಲೇಸು. ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಿನಿಮಮ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ವಾಕ್ ಇದೆ. ಸೊ ರಿಟರ್ನ್ ಬರ್ತಿದ್ವಿ ಅಷ್ಟರಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟು ಹೇಳಿದ್ರು, ಜನ ಇದ್ದಾರೆ ಬನ್ನಿ ಬೋಟ್ ಇವಾಗ ನೀವು ಹೋಗ್ಬೋದು ಅಂತ ಹೇಳಿದ್ರು. ಸೊ ವಿ ಬ್ಯಾಕ್ ಟು ದ ಬೋಟಿಗೆ ಕಾಲು ಇಡ್ತಿದ್ದಂಗೆ ಲೈಫ್ ಜಾಕೆಟ್ಸ್ಗಳನ್ನ ಕೊಡ್ತಾರೆ ಆ್ಯಂಡ್ ಮ್ಯೂಸಿಕ್ ಆನ್ ಆಗಿತ್ತು. ಸೊ ಈ ಥರ ನಾನು ಬೋಟ್ ಜರ್ನಿ ಮಾಡ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ಇದು ತುಂಬ ಚೆನ್ನಾಗೇ ಇತ್ತು. ಆಲ್ಮೋಸ್ಟ್ 30 to 40 ಮಿನಿಟ್ಸ್ ಆಗುತ್ತೆ ಸೆಂಟ್ ಮರೀಸ್ ಐಲ್ಯಾಂಡ್ಗೆ ಒಂದು ಸೈಡಿಂದ ಹೋಗೋದಕ್ಕೆ. ಸ್ಲೋ ಅನಿಸುತ್ತೆ, ಬಟ್ ಗಾಳಿ ತುಂಬ ಅಂದರೆ ತುಂಬ ಬರ್ತಿರುತ್ತೆ. ಆಲ್ಮೋಸ್ಟ್ ಒಂಥರ ಕ್ಯೂಟ್ ಚೆನ್ನಾಗಿತ್ತು. ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಅಷ್ಟು ವೆಯ್ಟ್ ಮಾಡಿದ್ಕೂ ಈ ಟ್ರಾವೆಲ್ ಏನು ಬೋಟಲ್ಲಿ ಟ್ರಾವೆಲ್ ಮಾಡಿದ್ವಲ್ಲ ವರ್ತ್ ಇಟ್ ಅನ್ನಿಸ್ತು. ಎಕ್ಸಾಕ್ಟ್ಲಿ 35 ಮಿನಿಟ್ಸ್ ರೈಡ್ ಆದಮೇಲೆ ನಮ್ಮನ್ನ ಬೋಟಿಂದ ಕೆಳಗೆ ಇಳಿಸಿದ್ರು. 1 ಅವರ್ ಟೈಮ್ ಕೊಟ್ಟಿದ್ರು ರಿಟರ್ನ್ ಇಲ್ಲೇ ಬರಬೇಕು ಅಂತ. ಇಯರ್ ವಿ ಆರ್ ಸೆಂಟ್ ಮೇರೀಸ್ ಐಲ್ಯಾಂಡ್. ಜಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಅಂದರೆ ಮೇನ್ ಎಕ್ಸೈಟಲ್ಲಿ ಏನು ಬೀಚ್ ಥರ ಇದೆ ಅಲ್ಲಿ ಹೋಗೋಕ್ಕೆ 20 ಮಿನಿಟ್ಸ್, ರಿಟರ್ನ್ ಆಗೋಕ್ಕೆ 20 ಮಿನಿಟ್ಸ್, ಅಲ್ಲೇ 40 ಮಿನಿಟ್ಸ್ ಆಗೋಯ್ತು. ಇನ್ನು 20 ಮಿನಿಟ್ಸಲ್ಲಿ ಅಬ್ಬಾ ಅಂದರೆ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ. ಎಕ್ಸ್ಪ್ಲೋರ್ ಮಾಡೋವಂಥ ಜಾಗನೂ ಅಲ್ಲ, ಅದೊಂಥರ ಕಾಮಿಂಗ್ ಸೂತಿಂಗ್ ಪ್ಲೇಸ್. ತುಂಬ ಚೆನ್ನಾಗಿತ್ತು ಪ್ಲೇಸು. ತುಂಬ ಕೂರಕ್ಕೂ ಜಾಗ ಚೆನ್ನಾಗಿ ಮಾಡಿದರು, ಅಂದರೆ ವಿಜುವಲಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತಿನ್ನೋಕ್ಕೂ ತುಂಬಾ ಇತ್ತು. ನಾವು ಹೋಗ್ಬೇಕಾದ್ರೆ ಅದು ಇದು ಎಲ್ಲ ತಿನ್ಕೊಂಡು ಹೋದ್ವಿ, ಮತ್ತೆ ರಿಟರ್ನ್ ಆಗ್ತಾ ಕೂಡ ತಿಂದಿರ್ತೀವಿ. ಆ್ಯಂಡ್ ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ ಈ ಪ್ಲೇಸಲ್ಲಿ. ನೆಕ್ಸ್ಟ್ ಟೈಮ್ ಯಾರಾದರೂ ನನ್ನ ಜೊತೆ ಬರ್ತೀರಾ ಅಂದರೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅಟ್ಲೀಸ್ಟ್ ನನ್ನ ಕೈಲಿ ಫೋನ್ ಇಸ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡಿ, ಅಷ್ಟೇ ನನ್ನ ರಿಕ್ವೆಸ್ಟು. ಸೊ ಎಸ್, ಇಲ್ಲಿ ನಾವೇ ಲೇಟಾಗಿ ರಿಟರ್ನ್ ಆಗಿದ್ದೀವಿ ಅಂದ್ಕೊಂಡ್ರೆ, ಆದರೆ ನಾವೇ ಫಸ್ಟ್ ಬಂದುಬಿಟ್ಟು ಕಾಯ್ತಾ ಕೂತಿದ್ವಿ. ನಾವು ಒಂದು ಕಪಲ್ ಬರಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅವ್ರಿಗೆ ವೆಯ್ಟ್ ಮಾಡಬೇಕಾದ್ರೆ ಆ ಬೋಟ್ ಅಷ್ಟು ಜನ ಬಂದಿರ್ತೀವೋ ಅಷ್ಟು ಜನ ಆಗೋ ತನಕ ಎತ್ತಲ್ಲ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಕೂತಿದ್ವಿ. ಆ ಟೈಮಲ್ಲಿ ನಾವು ಐಸ್ ಕ್ರೀಮ್ನೆಲ್ಲ ತಿಂತಾಯಿದ್ವಿ. ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಇದೆ ಈ ಸನ್ಸೆಟ್. ಪ್ಲಸ್ ಅದು ಈ ಬೀಚ್ ಸೈಡಲ್ಲಂತೂ ಸಖತ್ತಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಸೆಂಟ್ ಮರೀಸ್ ಐಲ್ಯಾಂಡಿಂದ ಮಲ್ಪೆ ಬೀಚ್ ತುಂಬ ನಿಯರೆಸ್ಟ್, ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದೆ. ಆ ಸಮುದ್ರದ ಪಕ್ಕದಲ್ಲೇ ಹಂಗೆ ವಾಕ್ ಮಾಡಿಕೊಂಡು ಸನ್ಸೆಟ್ನ ವೈಬ್ ಮಾಡಿಕೊಂಡು ಮಲ್ಪೆ ಬೀಚ್ ಹತ್ರ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಅಡ್ವೆಂಚರಸ್ ಗೇಮ್ಗೆ ಇಲ್ಲಿ ನಾನು ಟ್ರೈ ಮಾಡಿದ ಅಡ್ವೆಂಚರಸ್ ಗೇಮ್ ಬಂದುಬಿಟ್ಟು ಪ್ಯಾರಾಸೈಲಿಂಗ್. ಆ್ಯಂಡ್ ನನ್ನ ಜೊತೆ ಅಕಂಪನಿ ಈಸ್ ಪ್ರಕಾಶ್ ಬ್ರೋ. ಇನ್ನು ಇಬ್ಬರು ಬ್ರದರ್ಸ್ ಬರಲ್ಲ ಅಂದರು. ಆ್ಯಂಡ್ ಚುಕ್ಕಿ ಮತ್ತು ಸುನಿ ಆಲ್ರೆಡಿ ಟ್ರೈ ಮಾಡಿದ್ರಿಂದ ಮಾಡಲ್ಲ ಅಂದರು. ಸೊ ಒಬ್ಬರಿಗೆ ಇಲ್ಲಿ ಕಾಸ್ಟ್ ಬಂದ್ಬಿಟ್ಟು 900, ಇಬ್ಬರು ಮಾಡಿದ್ರೆ 1500 ಸಮಥಿಂಗ್ ಆಯಿತು. ನನಗೆ ಒಬ್ಬಳೇ ಮಾಡೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ಅಂತ ಭಯ ಇತ್ತು. ಸೊ ನಾವು 2 ಮೆಂಬರ್ಸ್ ಹೋಗೋದು ಅಂತ ಅಂದ್ಕೊಂಡು ನಾನು ಪ್ರಕಾಶನ ಹೋದ್ವಿ. ನಾನೇನು ಅಂದ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ಮಾಡೋ ಪ್ಲ್ಯಾನ್ ಇತ್ತು, ಯಾಕಂದರೆ ಸೇಮ್ ಡೇ ನಾವು ಸೆಂಟ್ ಮರೀಸಿಂದ ಬರೋದೇನೆ 5:30 ಆಗೋಯ್ತು ಆಲ್ಮೋಸ್ಟು. ಇನ್ನೇನು ಸ್ಟಾಪ್ ಮಾಡಿರ್ತಾರೆ ನೆಕ್ಸ್ಟ್ ಡೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ನೋ, ಇಲ್ಲಿ ಲಾಸ್ಟ್ ಡೇಟ್ ನಮ್ಮದೇ ಆಗಿತ್ತು. ನನ್ನ ಸೆಟ್ ಆಗಿದ್ರು ಪರವಾಗಿಲ್ಲ, ಬನ್ನಿ ಪರವಾಗಿಲ್ಲ ಅಂತ ಮಾಡಿಸಿದ್ರು. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲಿ ಡಿಪ್ ಇನ್ ಅಂತ ಕೂಡ ಆಪ್ಷನ್ ಇದೆ, ಎಕ್ಸ್ಟ್ರಾ 300 ಪೇ ಮಾಡಬೇಕಾಗುತ್ತೆ. ಬಟ್ ನನಗೆ ಭಯ ಇದ್ರಿಂದ ಅದು ನಾನು ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಪ್ಯಾರಾಸೈಲಿಂಗು. ಆ್ಯಂಡ್ ರಿಟರ್ನ್ ಮಲ್ಪೆ ಬೀಚಿಗೆ ಬಂದ್ವಿ. ಆ ಟೈಮಲ್ಲಿ ಮಿಕ್ಕಿ 4 ಮೆಂಬರ್ಸ್ ನೀರಲ್ಲಿ ಆಟ ಆಡ್ತಿದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ರೂಮಿಗೆ ಹೋಗೋ ಟೈಮಲ್ಲಿ ಈ ದೃಶ್ಯನ ಕ್ಯಾಪ್ಚರ್ ಮಾಡಿದ್ದೀನಿ. ಬೋಟ್ನ ನೀರಿಗೆ ತಳ್ತಿದ್ರು ಆ್ಯಂಡ್ ಫುಲ್ ಜೋಶಲ್ಲಿ ತಳ್ತಿದ್ರು. ಸೊ ಇನ್ನೊಂದು ನಾನು ಸ್ಪೆಷಲ್ ವಿಷಯ ಇದೆ ಅಂತ ಹೇಳಿದೆ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾದ್ರೆ. ಎಸ್, 28 ನನ್ನ ಬರ್ಡೇ ಆದರೆ 30th ಒಂದು ದಿವಸ ಗ್ಯಾಪ್ ಇಟ್ಬಿಟ್ಟು 31st ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಅದನ್ನು ಸೆಲೆಬ್ರೇಟ್ ನಾವು ರೂಮಲ್ಲಿ ಹೆಂಗೆ ಮಾಡಿದ್ವಿ ನೋಡೋಣ. ಆ್ಯಂಡ್ ಸಾಂಗ್ ಜೊತೆಗೆ ಈ ಹೃದಯವೇ ನಿನದೇ ಕಾದಿದೆ, ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ, ಈ ಹೃದಯವೇ ನಿನಗೆ ಕಾದಿದೆ. Happy birthday to you, Sumi. Happy birthday to you. May God bless you. Thank you so much. ಹುಟ್ಟು ಹಬ್ಬದ ಶುಭಾಶಯಗಳು. Wife. ಓ ಪಾಪ
ವೈಫು ನೈಟ್ 12ಗೆನೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ಅವರಿಗೆ ಅದು ಫೋಟೋ ಅತಿ ವಿಡಿಯೋಗೆ ಹಾಕೋದು ಇಷ್ಟ ಇಲ್ಲ. ಸೊ ಅದಕ್ಕೋಗಿ ನಾನು ಫೇಸ್ ಕವರ್ ಮಾಡಿದ್ದೀನಿ. ಸೊ ನೈಟೆಲ್ಲ ಬರ್ಡೇ ಸೆಲೆಬ್ರೇಷನ್ ಮುಗಿಸಿ ರೆಸ್ಟ್ ಮಾಡಿ ಮಾರ್ನಿಂಗ್ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ತೀವ. ಉಡುಪಿಗೆ ಬಂದು ಶ್ರೀ ಕೃಷ್ಣ ಮಠಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬೇಗ ಬೇಗ ಅಂದರೆ ಫುಲ್ ಹರಿಬರಿ ಏನಿಲ್ಲ, ಆಲ್ಮೋಸ್ಟ್ ಒಂದು 6:30 6:45 ಹಿಂಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗೋಣ ಅಂತ ರೆಡಿಯಾಗಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಗೆ ನಾವು ದೇವಸ್ಥಾನ ಅಂದರೆ ನಾನು ಚುಕ್ಕಿ ಯಾವಾಗಲೂ ಸ್ಯಾರಿಲಿರ್ತೀವಿ. ಆ್ಯಂಡ್ ಈಗ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನೇ ಆಪ್ಟ್ ಮಾಡ್ಕೊಂಡಿದ್ದೀವಿ. ಒಬ್ಬೊಬ್ಬರಿಗೆ ಕಾಸ್ಟ್ 28 ರೂಪಿ ಆಯಿತು ಅನಿಸುತ್ತೆ, ವಿಚ್ ಇಸ್ 20 ಮಿನಿಟ್ಸ್ ಅಷ್ಟೇ, ಒಂದು 7 to 8 ಸ್ಟಾಪ್ಸ್. ಅದಾದಮೇಲೆ ಬಸ್ ಸ್ಟಾಪಿಂದ ಕೃಷ್ಣ ಮಠಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರು. ಹಾಗಾಗಿ ವಾಕ್ ಮಾಡಿಕೊಂಡು ಹೋಗ್ತಿದ್ವಿ. ಆ್ಯಂಡ್ ನಾವು ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ವೆಜ್ ಹೋಟ್ಲಿಗೆ ಬರಬೇಕು ಅಂತ ಡಿಸ್ಕಷನ್ ಆಗ್ತಿತ್ತು ಅಲ್ಲಿ. ನಾವು ಹೋಗ್ಬೇಕಾದ್ರೆ ಒಂದು 4-5 ಹೋಟ್ಲು ನೋಡ್ಕೊಂಡೋದ್ವಿ, ರಿಟರ್ನ್ ಇಲ್ಲೇ ಬರೋಣ ವೆಜ್ ತಿನ್ನೋದಕ್ಕೋಸ್ಕರ ಅಂತ. ನಾವು ನಮ್ಮ ಜೊತೆ ಬಂದವ್ರು ನಾನ್ ವೆಜ್ ಅರೋಗತಿ, ಅವ್ರು ನಾನ್ ವೆಜ್ ತಿನ್ನಕ್ಕೆ ಆಗಲೇ ಇಲ್ಲ ಕೊನೆಗೂ ಟ್ರಿಪ್ ಫುಲ್ಲು. ಸೊ ಹಿಂಗೆ ಮಾತಾಡ್ಕೊಂಡು ನಾವು ಕೃಷ್ಣ ಮಠಕ್ಕೆ ಎಂಟರ್ ಆದ್ವಿ. ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾವು ಆ ದೇವಸ್ಥಾನದಲ್ಲಿ ಚಿಕ್ಕ ಚಿಕ್ಕ ಭಗವದ್ಗೀತೆ ಬುಕ್ ಬರುತ್ತೆ, ಅದನ್ನು ತೊಗೊಂಡಿದ್ವಿ. ನನ್ನ ಬ್ರದರ್ ಒಬ್ರು ಹೇಳಿದ್ರು ಅಂತ. ಆ ಬುಕ್ ತೊಗೊಂಡ್ಮೇಲೆ ನಮ್ಮದು ಲೈಫಲ್ಲಿ ಡಿಫ್ರೆಂಟ್ ಪಾತೆ ಆಗೋಯ್ತು. ಅದು ಇನ್ನೊಂದು ದಿವಸ ಹೇಳ್ತೀನಿ. ಆ್ಯಂಡ್ ಇಯರ್ ವಿ ಆರ್ ಇನ್ ವೆಜ್ ಹೋಟೆಲ್ ಫಾರ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಗಾಡಿ ರೆಂಟ್ ಮಾಡ್ಕೊಳೋದಕ್ಕೆ ಹೋಗಬೇಕು ಅಂತಿದ್ವಿ. ನಮ್ದು ಇಲ್ಲಿ ಡಿಸಡ್ವಾಂಟೇಜ್ ಒಂದಾಯಿತು. ಸೊ ಒಂದು ಗಾಡಿಗೆ 400 ತೊಗೊಂಡ್ರು, ಪ್ಲಸ್ 24 hours ಅಲ್ಲಿ ಎಷ್ಟಾದ್ರು ಯೂಸ್ ಮಾಡ್ಕೊಂಡು ಮತ್ತೆ ರಿಟರ್ನ್ ತಂದು ಬಿಡಬೇಕು ಅಂತಿತ್ತು. ಅದೇ ನಾವು ಫಸ್ಟ್ ಡೇನೇ ಹೋಗಿದಾಗ ತೊಗೊಂಡಿದ್ರೆ ನಮ್ಗೆ ಯೂಸ್ ಆಗ್ತಿತ್ತು. ನಾವು ಸೆಕೆಂಡ್ ಡೇ ತೊಗೊಂಡಿದ್ರಿಂದ 24 hours ಆಗಲ್ಲ, ಯಾಕಂದರೆ ಥರ್ಡ್ ಡೇ ನಾವು ಇರಲ್ಲ. ಅವತ್ತಿನ ನೈಟ್ ಅಂದರೆ ಸೆಕೆಂಡ್ ಡೇ ನೈಟೇ ನಾವು ಬ್ಯಾಂಗ್ಳೂರ್ ರಿಟರ್ನ್ ಆಗಬೇಕಿತ್ತು. ಸೊ ಇಲ್ಲೊಂದು ಸ್ವಲ್ಪ ನಮಗೆ ಲಾಸ್ ಆಯಿತು. ಇಲ್ಲ ಅಂದಿದ್ರೆ ನಾವು ಫಸ್ಟ್ ಡೇನೇ ತೊಗೊಂಡಿದ್ರೆ ಆರಾಮಾಗಿ 24 hours ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ದೇನೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಬೇಕೇ ಬೇಕು ಗಾಡಿ, ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗುತ್ತೆ ಅಂತ ಗಾಡಿ ತೊಗೊಂಡು ನೆಕ್ಸ್ಟ್ ಬ್ಯಾಕ್ ಟು ರೂಮ್. ದೇವ್ರೆ, ಶಕೆ ಆಗ್ತಿಲ್ವಾ ಅಣ್ಣ? ಬಾರೋ ದೀಪಕ್ ಅಣ್ಣ. ನೆಕ್ಸ್ಟ್ ಹೋಗ್ತೀವಿ ಪ್ಲೇಸ್ ಡೆಲ್ಟಾ ಬ್ರೀಚ್ ಆ್ಯಂಡ್ ಮ್ಯಾಂಗ್ರೋ ಐಲ್ಯಾಂಡ್ ಅಂತ. ಸೊ ಅಲ್ಲಿಗೆ ಸ್ಯಾರಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಿ ಬ್ಯಾಕ್ ಟು ರೂಮ್ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಗಾಡಿಯಲ್ಲಿ ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ರೂಟ್ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್, ನೋ ಟ್ರಾಫಿಕ್, ಒಂಥರ ಹಳ್ಳಿ ಮಧ್ಯದಲ್ಲಿ ಹೋಗೋದು. ಆ್ಯಂಡ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಫುಲ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಕಡೆನೂ ಬೀಚ್. ಅದೇ ಮೇ ಬಿ ಡೆಲ್ಟಾ ಬೀಚ್ಗೆ ಹೋಗೋ ರೂಟ್ ಅಂತೂ ಫುಲ್ ಬೀಚ್ ಇದೆ, ಅದು ಅಕ್ಕಪಕ್ಕನೇ ಮನೆಗಳಿದೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆ ಫೀಲ್ ಆಗುತ್ತೆ, ಆದರೆ ಅಲ್ಲಿರೋರಿಗೆ ಗೊತ್ತಿರುತ್ತೆ ಅಲ್ಲಿರೋ ಕಷ್ಟ ಏನು ಅಂತ. ಬಟ್ ಟ್ರಾವೆಲರ್ ಟೂರಿಸ್ಟ್ ಒಂದ್ಸತಿ ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಈ ಡೆಲ್ಟಾ ಬೀಚಿಗೆ ಬರೋದಕ್ಕೆ ನಮಗೆ ಯಾವುದೇ ಥರ ಎಕ್ಸ್ಟರ್ನಲ್ ಕಾಸ್ಟ್ ಆಗಿಲ್ಲ, ಬಟ್ ಪೆಟ್ರೋಲ್ಗೆ 600 ಹಾಕಿದ್ವಿ 3 ಗಾಡಿಯಿಂದನೂ ಸೇರಿಸಿ. ಸೊ ಈಚ್ ಪರ್ ಹೆಡ್ 100 ರೂಪಿ ಅಂತ ಕೌಂಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ಲೇಸ್ ಬಂದುಬಿಟ್ಟು ಕಯಾಕಿಂಗ್ ಮಾಡೋದಕ್ಕೆ, ಅಂದರೆ ಕಯಾಕಿಂಗ್ ಅಡ್ವೆಂಚರಸ್ ಮಾಡೋದಕ್ಕೆ ಮ್ಯಾಂಗ್ರೋ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಪರ್ ಪರ್ಸನ್ 500 ಅಂತ ಹೇಳಿದ್ರು. ಅದನ್ನು ಕೊಟ್ಟು ನಾವು ಕಯಾಕಿಂಗ್ ಮಾಡೋಕ್ಕೆ ಹೋದ್ವಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂದರೆ ಮ್ಯಾಂಗ್ರೋ ಐಲ್ಯಾಂಡ್ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಫಸ್ಟ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಅಲ್ಲಿ ಒಂದು ಪ್ಲೇಸ್ಗೆ ಜಾಸ್ತಿ ಆಳ ಇರಲ್ಲ ಅಂಥ ಪ್ಲೇಸಿಗೆ ಬಿಟ್ಟು ಕಯಾಕಿಂಗ್ ಮಾಡಿಸ್ತಾರೆ. ಈ ಆ್ಯಕ್ಟಿವಿಟಿ ಅಂದರೆ ಕಯಾಕಿಂಗ್ ಮಾಡಿ ಕೈಯೆಲ್ಲ ನೋವು ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಮಲ್ಪೆ ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಇನ್ನೊಂದೇನಾಯಿತು ಅಂದರೆ ನಿಂತಿರೋ ಗಾಡಿ ಬಿದ್ದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ಬಟ್ ವಾಟ್ ಟು ಡೂ, ಅನ್ಎಕ್ಸ್ಪೆಕ್ಟೆಡ್ ಆಯಿತು. ಅಲ್ಲಿಂದ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೋಯಿತು. ಬಟ್ ಸ್ಟಿಲ್ ನಾವು ರಿಟರ್ನ್ ಅವತ್ತು ಬ್ಯಾಂಗ್ಳೂರ್ ಬರಬೇಕಾಗಿದ್ದರಿಂದ ಟ್ರೈನ್ ಬುಕ್ ಆಗಿದ್ದರಿಂದ ಗಾಡಿನ ರಿಟರ್ನ್ ಮಾಡಿ ಎಕ್ಸ್ಟ್ರಾ ಕೂಡ ಪೇ ಮಾಡಿದ್ವಿ. ಆದರೆ ಏನೇನಾಯಿತು ಚಾರ್ಜಸ್ಸು. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಟ್ರೈನ್ ಕೂಡ ಸಿಕ್ತು. ನಾವು ಅಲ್ಲೇ ಊಟ ಮಾಡಿದ್ವಿ. ಬಟ್ ಆಗಿರೋ ಕಹಿ ಘಟನೆನ ಮರೆತು ಅದನ್ನೆಲ್ಲ ಒಂದು ಜಸ್ಟ್ ಮೆಮೊರೀಸ್ ಅಂತ ಅಂದ್ಕೊಂಡ್ರೆ ಮುಗ್ದೋಯ್ತು. ಸೊ ನಮಗೆ ಟ್ರೈನ್ ಸಿಕ್ತು. ಆಲ್ಮೋಸ್ಟ್ ನಾನು ಏನು ವೀಡಿಯೋ ಮಾಡಿಲ್ಲ, ಅರ್ಧಂಬರ್ಧ ನಿದ್ದೆ ಆಯಿತು. ನಾನು ವೀಡಿಯೋ ಮಾಡಿದ್ದು ಯಾವಾಗ ಅಂದರೆ ಬೆಳಗ್ಗೆ ಇನ್ನೇನು ಬ್ಯಾಂಗ್ಳೂರ್ಗೂ ರೀಚ್ ಆಗಿದ್ವಿ ಆಲ್ರೆಡಿ, ಡೇ ಲೈಟಲ್ಲಿ ಈ ವಿಡಿಯೋ ಮಾಡಿದ್ವಿ. ಟ್ರಿಪ್ಪಿಗೆ ಹೋಗ್ಬೇಕಾರೆ ಇರೋ ಜೋಶು ಬರ್ಬೇಕಾದ್ರೆ ಒಂಚೂರು ಇಲ್ಲ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಉಡುಪಿ ಟ್ರಿಪ್ಪಿನ ಲಾಂಗ್ ವಿಡಿಯೋ. ಕೆಲವೊಂದು ಶಾರ್ಟ್ ಮಾಡಿಲ್ಲ, ಕೆಲವೊಂದು ನಾನೇ ಹಾಕಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಫನ್ ಆ್ಯಂಡ್ ಮೆಮೋರಿಯಸ್ ವಿಡಿಯೋ. ಆ್ಯಂಡ್ ಕಾಸ್ಟ್ ಬಗ್ಗೆ ಹೇಳೋದಾದರೆ ಮೇನ್ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಚಿಕ್ಕ ಪುಟ್ಟದ್ದು ಊಟ ತಿಂಡಿ ಬಸ್ ಫೇರ್ ಟ್ರೈನ್ ಫೇರ್ ಎಲ್ಲ
ಲೆಕ್ಕ ಹಾಕೋದಾದ್ರೆ ಪರ್ ಪರ್ಸನ್ ಆರಾಮ್ಸೆ 4000 ಇದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬಿಟ್ಟು ಬರ್ಬೋದು. ಅದನ್ನು ಬಿಟ್ಟು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂದರೆ ವೇರೀಸ್ ಆಗುತ್ತೆ. ಸೊ ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಏನು ಇಷ್ಟ ಆಯಿತು ಅಂತ ತಿಳಿಸಿ ವಿಡಿಯೋದಲ್ಲಿ. ಪ್ಲಸ್ ಇನ್ನು ಮುಂದೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ.